प्रिय छात्राः नमस्ते। सर्वे कुशलिनः वा? यः भवन्तः सर्वे केन वा मैत्री इति पाठं पठितवन्तः। इदानीम् अहम् अस्य पाठस्य प्रश्नोत्तराणि करोमि। नवमः पाठः केन वा मैत्री अस्य पाठस्य अभ्यासः। प्रथमः प्रश्नः ಏಕವಾಕ್ಯೇನ ಉತ್ತರಂ ಲಿಖತ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಮೊದಲನೇದು, ಚಂಪಕಾವತಿ ಅರಣ್ಯಂ ಕುತ್ರ ಅಸ್ತಿ? ಚಂಪಕಾವತಿ ಅರಣ್ಯಂ ಮಗಧ ದೇಶೆ ಅಸ್ತಿ. ಚಂಪಕಾವತಿ ಅರಣ್ಯ ಎಲ್ಲಿದೆ? ಮಗಧ ದೇಶದಲ್ಲಿ ಇದೆ. ಎರಡನೇದು, ಶೃಗಾಲಃ ಚಿತ್ರಾಂಗಂ ದೃಷ್ಟ್ವಾ ಕಿಂ ಅಚಿಂತಯತ್? ಶೃಗಾಲಃ ಚಿತ್ರಾಂಗಂ ದೃಷ್ಟ್ವಾ एवम् अचिन्तयत्, एतस्य मांसं सुललितया भक्षयामि, अस्तु अस्य विश्वासं संपाद्य कार्यं साधयामि इति. ಇದು ಒಂದು ವಾಕ್ಯದಲ್ಲಿ ಇಲ್ಲ, ದೊಡ್ಡ ಪ್ರಶ್ನೆ, ಆದ್ರೂ ಬರೀರಿ. ಮೂರನೇ ಪ್ರಶ್ನೆ, ಚಿತ್ರಾಂಗಃ ಕೇನ ಬದ್ಧಃ ಅಭವತ್? ಚಿತ್ರಾಂಗಃ ಪಾಶೇನ ಬದ್ಧಃ ಅಭವತ್. ನಾಲ್ಕನೇ ಪ್ರಶ್ನೆ, ಪ್ರಭಾತೆ ಕ್ಷೇತ್ರಪಾಲಃ ಕಥಂ ಆಯಾತಿ? ಪ್ರಭಾತೆ ಕ್ಷೇತ್ರಪಾಲಃ ಲಗುಡಹಸ್ತಃ ಆಯಾತಿ. ಐದನೇ ಪ್ರಶ್ನೆ, ಚಿತ್ರಾಂಗಃ ಕಥಂ ಆಸೀತ್? ಚಿತ್ರಾಂಗಃ ದಷ್ಟಪುಷ್ಟಾಂಗಃ ಸುಖೇನ ವಿಹರನ್ ಆಸೀತ್. ದಷ್ಟಪುಷ್ಟವಾಗಿದ್ದು ಸುಖದಿಂದ ಸಂತೋಷದಿಂದ ವಿಹರಿಸ್ತಾ ಇತ್ತು. ಈಗ ಎರಡನೇ ಪ್ರಶ್ನೆ, ರಿಕ್ತ ಸ್ಥಾನಂ ಪೂರಯತ. ಬಿಟ್ಟ ಸ್ಥಳವನ್ನು ತುಂಬಿರಿ. ಮೊದಲನೇದು, ಅಸ್ತು ಅಸ್ಯ ಡ್ಯಾಶ್ ಸಂಪಾದ್ಯ ಕಾರ್ಯಂ ಸಾಧಯಾಮಿ, ವಿಶ್ವಾಸಂ ಸಂಪಾದ್ಯ. ತತ್ ಡ್ಯಾಶ್ ದರ್ಶಯಿಷ್ಯಾಮಿ, ತತ್ ತೇ ದರ್ಶಯಿಷ್ಯಾಮಿ. ಮಾಂ ಡ್ಯಾಶ್ ಮೋಚಯ, ಮಾಂ ಬಂಧನಾತ್ ಮೋಚಯ. ನಾಲ್ಕನೇದು, ಝಟಿತಿ ಡ್ಯಾಶ್ ಕುರು, ಝಟಿತಿ ಪಲಾಯನಂ ಕುರು. ಮೂರನೇ ಪ್ರಶ್ನೆ, ಸಂಯೋಜ್ಯ ಲಿಖತ. ಹೊಂದಿಸಿ ಬರೆಯಿರಿ. ಚಿತ್ರಾಂಗಃ ಜಂಬೂಕಃ ಸ್ನಾಯು ನಿರ್ಮಿತ ಸತ್ವರಂ. ಇದು ಅ ಪಟ್ಟಿಯಲ್ಲಿರೋದು. ಬ ಪಟ್ಟಿಯಲ್ಲಿರೋದು ಏತೆ ಪಾಶಾಃ ಶೀಘ್ರಂ ಹರಿಣಃ ಕ್ಷುದ್ರ ಬುದ್ಧಿಃ. ನೀವು ಹೇಗೆ ಹೊಂದಿಸ್ತೀರಿ? ಚಿತ್ರಾಂಗಃ ಹರಿಣಃ, ಜಂಬೂಕಃ ಕ್ಷುದ್ರ ಬುದ್ಧಿಃ, ಸ್ನಾಯು ನಿರ್ಮಿತ ಏತೆ ಪಾಶಾಃ, ಸತ್ವರಂ ಶೀಘ್ರಂ. ನೋಡಿ, ಇಲ್ಲಿ ಬರ್ದಿರೋದೆಲ್ಲ ಉತ್ತರಗಳು. ಅನಂತರ ನಾಲ್ಕನೇ ಪ್ರಶ್ನೆ, ಸಮಾನಾರ್ಥಕ ಪದಾನಿ ಲಿಖತ. ಸಮಾನ ಅರ್ಥ ಬರುವಂತಹ ಪದವನ್ನ ಬರಿಬೇಕು. ಮೊದಲನೇದು, ಲಗುಡಃ ದಂಡಃ. ಲಗುಡ ಅಂದ್ರೆ ದಂಡ. ಶೃಗಾಲಃ ಜಂಬೂಕಃ. ಅರಣ್ಯಂ ವನಂ. ಚಕ್ಷುಃ ನಯನಂ. ಅನಂತರ ಸಂಧಿಂ ವಿಭಜ್ಯ ನಾಮ ಲಿಖತ. ಸಂಧಿ ಬಿಡಿಸಿ ಹೆಸರನ್ನು ಬರೆಯಿರಿ. ಚಿತ್ರಾಂಗಃ ಚಿತ್ರ ಅಂಗಃ ಚಿತ್ರಾಂಗಃ ಸವರ್ಣ ದೀರ್ಘ ಸಂಧಿಃ. ಆ ಬಂದಿದೆ ಅಲ್ವಾ, ಸವರ್ಣ ದೀರ್ಘ ಸಂಧಿ. ವಸುಧೈವ ವಸುಧಾ ಏವ ವಸುಧೈವ. ಐ ಬಂದಿದೆ, ವೃದ್ಧಿ ಸಂಧಿ. ತದವಲೋಕ್ಯ ತತ್ ಅವಲೋಕ್ಯ ತದವಲೋಕ್ಯ. ತಕಾರಕ್ಕೆ ದಕಾರ ಬಂದಿದೆ, ಜಸ್ತ್ವ ಸಂಧಿ. ಅತ್ರಾಂತರೆ ಅತ್ರ ಅಂತರೆ ಅತ್ರಾಂತರೆ. ಇಲ್ಲಿ ಕೂಡ ಆ ದೀರ್ಘ ಬಂದಿದೆ, ಸವರ್ಣ ದೀರ್ಘ ಸಂಧಿ. ಅನಂತರ ಆರನೇದು, ಲಘೂತ್ತರಾಣಿ ಲಿಖತ. ಲಘು ಉತ್ತರವನ್ನ ಬರಿಬೇಕು. ಮೊದಲನೇದು, ಶೃಗಾಲಃ ಸ್ವಪರಿಚಯಂ ಕಥಂ ಕರೋತಿ. ಶೃಗಾಲ ತನ್ನ ಪರಿಚಯವನ್ನ ಹೇಗ್ ಮಾಡ್ಕೊಳ್ತದೆ? ಕ್ಷುದ್ರ ಬುದ್ಧಿಃ ನಾಮಕಃ ಶೃಗಾಲಃ ಅಹಂ. ಅತ್ರ ಅರಣ್ಯೇ ಬಂಧುಮಿತ್ರಹೀನಃ ನಿವಸಾಮಿ. ಇದಾನಿಂ ತ್ವಾಂ ಮಿತ್ರಮಾಸಾದ್ಯ ಪುನಃ ಸಬಂಧು ಜೀವನಂ ಪ್ರವಿಶಾಮಿ. ಇತಃ ಪರಂ ಭವತಾ ಸಹೈವ ನಿವಸಾಮಿ ಇತಿ ಶೃಗಾಲಃ ಸ್ವಪರಿಚಯಂ ಕರೋತಿ. ಪುಸ್ತಕದಲ್ಲೂ ಇದೆ ನೋಡಿ. ಎರಡನೇದು, ಕಾಕಃ ಶೃಗಾಲ ವಿಷಯ ಕಿಂ ಕಥಯತಿ. ಕಾಗೆ ನರಿಯ ವಿಷಯದಲ್ಲಿ ಏನನ್ನು ಹೇಳುತ್ತದೆ? ಅಕಸ್ಮಾದಾಗಂತುನ ಮೈತ್ರಿ ನ ಯುಕ್ತ ಯತಃ ಅಜ್ಞಾತ ಕುಲಶೀಲಸ್ಯ
ವಾಸೋ ದೇಯೋ ನ ಕಸ್ಯಚಿತ್ ಇತಿ ಕಾಕಃ ಶೃಗಾಲ ವಿಷಯೇ ಕಥಯತಿ. ನೋಡಿ ಮೂರನೇದು, ಪಾಶಬದ್ಧಂ ಮೃಗಂ ದೃಷ್ಟ್ವಾ ಜಂಬೂಕಃ ಕಿಂ ಚಿಂತಯತಿ. ಪಾಶಬದ್ಧ ಬಲೆಯಲ್ಲಿ ಬಿದ್ದಂತಹ ಜಿಂಕೆಯನ್ನು ಕಂಡು ನರಿಯು ಏನೆಂದು ವಿಚಾರಿಸುತ್ತದೆ. ಅಹೋ ಭಾಗ್ಯಂ ಮಮ ಮನೋರಥಃ ಫಲಿತಃ ಏತಸ್ಯ ರುಧಿರಯುಕ್ತಃ ಮಾಂಸಃ ಮಮ ವಶಮಾಗತಃ ಮಮ ಉತ್ಕೃಷ್ಟಂ ಭೋಜನಂ ಪ್ರಾಪ್ತಂ ಇತಿ ಪಾಶಬದ್ಧಂ ಮೃಗಂ ದೃಷ್ಟ್ವಾ ಜಂಬೂಕಃ ಚಿಂತಯತಿ. ನೋಡಿ, ಯಥಾ ನಿರ್ದೇಶಂ ಉತ್ತರಂ ಲಿಖತ. ಯಥಾ ನಿರ್ದೇಶಂ ಉತ್ತರ ಲಿಖತ ಅಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರಗಳನ್ನ ಬರಿಬೇಕು. ಮೊದಲನೇದು ನೋಡಿ, ಸಖೇ ಚಿತ್ರಾಂಗ ಕೋಯಂ ದ್ವಿತೀಯ ಕಹ ಪಾಠ. ಇದು ಯಾವ ಪಾಠ? ಕೇನ ವಾ ಮೈತ್ರಿ ಇತಿ ಪಾಠ. ಕಹ ವದತಿ, ಇದನ್ನು ಹೇಳಿದವರು ಯಾರು? ಕಾಕಃ ವದತಿ. ಕಂ ವದತಿ? ಹರಿಣಂ ವದತಿ. ಯಾರ ಹತ್ರ ಹೇಳ್ತದೆ ಇದು? ಜಿಂಕೆಯ ಹತ್ರ. ಎರಡನೇ ನೋಡಿ, ಮಮ ತಾವತ್ ಉತ್ಕೃಷ್ಟಂ ಭೋಜನಂ ಪ್ರಾಪ್ತಂ. ಇದು ಕೂಡ ಕಹ ಪಾಠ. ಕೇನ ವಾ ಮೈತ್ರಿ ಇತಿ ಪಾಠ. ಕಹ ಚಿಂತಯತಿ, ಈ ರೀತಿ ಯೋಚನೆ ಮಾಡದ್ಯಾರು? ಜಂಬೂಕಃ ಚಿಂತಯತಿ. ಕಂ ದೃಷ್ಟ್ವಾ ಏವಂ ಚಿಂತಯತಿ, ಯಾರನ್ನು ಕಂಡು ಈ ರೀತಿ ಚಿಂತಿಸ್ತದೆ, ಯೋಚನೆ ಮಾಡ್ತದೆ? ಹರಿಣಂ ದೃಷ್ಟ್ವಾ ಏವಂ ಚಿಂತಯತಿ. ಒಂದು ನೋಡಿ, ಮೂರನೇದು, ಮಿತ್ರವಚನ ತಿರಸ್ಕಾರಸ್ಯ ಫಲಮೇತತ್. ಮಿತ್ರವಚನವನ್ನ, ಮಿತ್ರನ ಮಾತನ್ನ ತಿರಸ್ಕರಿಸಿದ್ದರ ಫಲ ಇದು. ಕಹ ಪಾಠ ಕೇನ ವಾ ಮೈತ್ರಿ ಇತಿ ಪಾಠ. ಕಹ ವದತಿ? ಹರಿಣಃ ವದತಿ. ಕಂ ವದತಿ? ಕಾಕಂ ವದತಿ. ಜಿಂಕೆ ಕಾಗೆ ಹತ್ರ ಹೇಳ್ತದೆ. ಆನಂತರ ಕರ್ನಾಟಕ ಭಾಷೆಯ ಉತ್ತರಂ ಲಿಖತ. ಕನ್ನಡ ಭಾಷೆಯಲ್ಲಿ ಉತ್ತರ ಬರಿಬೇಕು. ಮೊದಲನೇದು, ಸುಬುದ್ಧಿ ಚಿತ್ರಾಂಗಂ ಕಥಂ ರಕ್ಷತಿ. ಸುಬುದ್ಧಿ ಚಿತ್ರಾಂಗನನ್ನ ಹೇಗೆ ರಕ್ಷಿಸ್ತದೆ? ನೋಡಿ, ಸುಬುದ್ಧಿ ಎಂಬ ಕಾಗೆ ಹಾಗೂ ಚಿತ್ರಾಂಗನೆಂಬ ಜಿಂಕೆ ಆತ್ಮೀಯ ಗೆಳೆಯರಾಗಿದ್ದರು. ಆದರೆ ಕ್ಷುದ್ರ ಬುದ್ಧಿ ಎಂಬ ನರಿಯು ಇವರ ಗೆಳೆತನ ಮಾಡಿಕೊಂಡು ಜಿಂಕೆಯು ಬಲೆಯಲ್ಲಿ ಬೀಳುವಂತೆ ಮಾಡುತ್ತದೆ. ಜಿಂಕೆಯು ಕತ್ತಲಾದರೂ ಬರದೇ ಇರುವುದನ್ನು ಕಂಡು ಕಾಗೆಯು ಜಿಂಕೆಯನ್ನು ಹುಡುಕಿಕೊಂಡು ಬರುತ್ತದೆ. ಜಿಂಕೆಯು ಬಲೆಯಲ್ಲಿ ಬಿದ್ದಿರುವುದನ್ನು ನೋಡಿ ದುಃಖಿತನಾದ ಕಾಗೆಯು ಅದನ್ನು ಹೇಗಾದರೂ ರಕ್ಷಿಸಬೇಕೆಂದು ತೀರ್ಮಾನಿಸುತ್ತದೆ. ಕ್ಷೇತ್ರಪಾಲನು ದೊಣ್ಣೆ ಹಿಡಿದು ಬರುತ್ತಿದ್ದಂತೆ ಜಿಂಕೆಯ ಹತ್ತಿರ ಸತ್ತಂತೆ ಹೊಟ್ಟೆಯನ್ನು ಗಾಳಿಯಿಂದ ತುಂಬಿಸಿಕೊಂಡು ಕಾಲುಗಳನ್ನು ನೇರ ಮಾಡಿಕೊಂಡು ನಿಲ್ಲುವಂತೆ ಹೇಳುತ್ತದೆ. ಜಿಂಕೆಯು ಹಾಗೆ ಮಾಡುತ್ತಿರುವಂತೆ ತಾನು ಜಿಂಕೆಯ ಕಣ್ಣನ್ನು ಕುಟ್ಟುವಂತೆ ನಟಿಸುತ್ತದೆ. ಕ್ಷೇತ್ರಪಾಲನು ಬಲೆಯನ್ನು ತೆಗೆಯುತ್ತಿದ್ದಂತೆ ಕಾಕಾ ಎಂದು ಕೂಗುತ್ತಾ ಜಿಂಕೆಯು ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುವ ಮೂಲಕ ಜಿಂಕೆಯ ರಕ್ಷಣೆಯನ್ನ ಮಾಡುತ್ತದೆ. ಇದಿಷ್ಟು ಬರೀ. ಅನಂತರ ಎರಡನೇ ಪ್ರಶ್ನೆ, ಶೃಗಾಲಃ ಚಿತ್ರಾಂಗಂ ಕಥಂ ವಂಚಯತಿ. ನರಿಯು ಚಿತ್ರಾಂಗನನ್ನ ಹೇಗೆ ವಂಚಿಸ್ತದೆ? ಕ್ಷುದ್ರ ಬುದ್ಧಿ ಎಂಬ ನರಿಯು ಮೋಸ ಮಾಡಿ ಜಿಂಕೆಯ ಮಾಂಸವನ್ನು ತಿನ್ನಬೇಕೆಂದು ಜಿಂಕೆಯ ಗೆಳೆತನವನ್ನು ಮಾಡಿಕೊಳ್ಳುತ್ತದೆ. ಕಾಡಿನಲ್ಲಿ ಸಸ್ಯದಿಂದ ಕೂಡಿದ ಹೊಲವನ್ನು ಜಿಂಕೆಗೆ ತೋರಿಸುತ್ತದೆ. ಮೋಸದ ಪರಿವೇ ಇಲ್ಲದೆ ಯಾವುದೋ ಮಾಲೀಕನಿಗೆ ಸೇರಿದ ಹೊಲದಲ್ಲಿ ದಿನಾಲು ಮೇಯಲು ಹೋಗುತ್ತದೆ. ಒಂದು ದಿನ ಆ ಮಾಲೀಕನು ಬೀಸಿದ ಬಲೆಯಲ್ಲಿ ಜಿಂಕೆಯು ಸಿಕ್ಕಿಕೊಳ್ಳುತ್ತದೆ. ಬಲೆಯಲ್ಲಿ ಬಿದ್ದ ಜಿಂಕೆಯನ್ನು ನೋಡಲು ಹೋದ ನರಿಯು ಅದನ್ನು ರವಿವಾರದ ಉಪವಾಸದ ಕಾರಣ ಒಡ್ಡಿ ಬಲೆಯಿಂದ ಬಿಡಿಸದೆ ತನಗೆ ಜಿಂಕೆಯ ರಕ್ತಯುಕ್ತ ಮಾಂಸವನ್ನು ತಿನ್ನುವ ಮೂಲಕ ಭೂರಿ ಭೋಜನವನ್ನು ಮಾಡುವ ಯೋಚನೆ ಮಾಡುತ್ತಿರುತ್ತದೆ. ಈ ರೀತಿ ನರಿಯು ಜಿಂಕೆಯ ಗೆಳೆತನವನ್ನು ತಾನೇ ಮಾಡಿಕೊಂಡು ಸಸ್ಯದಿಂದ ಕೂಡಿದ ಹೊಲವನ್ನು ತೋರಿಸುವ ಮೂಲಕ ಬಲೆಯಲ್ಲಿ ಬೀಳುವಂತೆ ಮಾಡುತ್ತದೆ. ಹೀಗೆ ನರಿಯು ಜಿಂಕೆಯನ್ನು ವಂಚಿಸುತ್ತದೆ. ಅನಂತರ ಕ್ರಿಯಾಕಲಾಪ. ಈ ಪಾಠದ ಕ್ರಿಯಾಕಲಾಪ. ಮಂಜೂಷಾಯಾಂ ವಿದ್ಯಮಾನ ಶಬ್ದಾನಾಂ ದ್ವಿತೀಯ ವಿಭಕ್ತ್ಯಂತ ರೂಪೈಃ ರಿಕ್ತ ಸ್ಥಾನಾನಿ ಪೂರಯತ. ನೋಡಿ, ಈ ಮಂಜೂಷದಲ್ಲಿ, ಈ ಪೆಟ್ಟಿಗೆಯಲ್ಲಿ, ಈ ಬಾಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ? ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ವಾಕ್ಯಗಳಿದ್ದಾವೆ. ಆ ವಾಕ್ಯಗಳನ್ನು
ಈ ಶಬ್ದಗಳನ್ನ ದ್ವಿತೀಯ ವಿಭಕ್ತಿಯ ರೂಪವನ್ನು ಇಡುವ ಮೂಲಕ ಭರ್ತಿ ಮಾಡಬೇಕು. ವಾಕ್ಯವನ್ನು ಪ್ರತಿಯೊಂದು ಶಬ್ದದ ದ್ವಿತೀಯ ವಿಭಕ್ತಿ ರೂಪವನ್ನ ಬರಿಬೇಕು. ಯಾವ ಶಬ್ದ ಸರಿಯಾಗ್ತದೆ ಯಾವ ಯಾವ ವಾಕ್ಯಕ್ಕೆ ಅಂತ ನೋಡಿ ಬರಿಬೇಕು. ಕಾಕಃ ಡ್ಯಾಶ್ ಪಶ್ಯತಿ. ನೋಡಿ ಇಲ್ಲಿ ಮಿತ್ರಂ, ಕ್ಷೇತ್ರಪಾಲಃ, ಹಿತೋಪದೇಶಃ, ಜಂಬೂಕಃ, ವಿಶ್ವಾಸಃ, ಅಹಂ, ಭಕ್ತಾಃ, ಗುರುಃ. ಇಷ್ಟು ಶಬ್ದ ಇದೆಯಲ್ಲ, ನೀವೇನ್ ಬರೀರಿ? ಕಾಕಃ ಜಂಬೂಕಂ ಪಶ್ಯತಿ. ಚಿತ್ರಾಂಗಸ್ಯ ಡ್ಯಾಶ್ ಸಂಪಾದಯತಿ. ಚಿತ್ರಾಂಗಸ್ಯ ವಿಶ್ವಾಸಂ, ಜಂಬೂಕಃ. ಇದೆಲ್ಲ ಅಕಾರಾಂತ ಪುಲ್ಲಿಂಗ ಶಬ್ದಗಳು. ಇದೇನಾಗ್ತದೆ? ದ್ವಿತೀಯ ವಿಭಕ್ತಿಯಲ್ಲಿ ಜಂಬೂಕಂ, ವಿಶ್ವಾಸಂ. ಮೂರನೇ ನೋಡಿ, ಹೇ ಮಿತ್ರ ಡ್ಯಾಶ್ ರಕ್ಷತು. ಇದನ್ನು ಅಹಂ, ಇದರ ದ್ವಿತೀಯ ವಿಭಕ್ತಿ ರೂಪ. ಅಹಂ, ಆವಾಂ, ವಯಂ, ಮಾಂ. ಮಾಂ, ಅಹಂ ಇದರ ದ್ವಿತೀಯ ವಿಭಕ್ತಿ ರೂಪ ಯಾವುದು? ಮಾಂ. ಹೇ ಮಿತ್ರ ಮಾಂ ರಕ್ಷತು. ಹಾಗೆ ಅನಾಗತಂ ಡ್ಯಾಶ್ ಅನ್ವಿಷ್ಯ ತತ್ರ ಆಗಚ್ಚತಿ. ಇಲ್ಲಿ ನೋಡಿ, ಇಲ್ಲಿ ಮಿತ್ರಂ ಇದೆ ಅಲ್ವಾ? ಇದು ನಪುಂಸಕಲಿಂಗ ಶಬ್ದ. ಮಿತ್ರ ಅನ್ನೋದು ಅಕಾರಾಂತ ನಪುಂಸಕಲಿಂಗ ಶಬ್ದ. ಅದಕ್ಕಾಗಿ ದ್ವಿತೀಯ ವಿಭಕ್ತಿಯಲ್ಲೂ ಏನಾಗ್ತದೆ? ಮಿತ್ರಂ. ಅನಾಗತಂ ಮಿತ್ರಂ ಅನ್ವಿಷ್ಯ ತತ್ರ ಆಗಚ್ಚತಿ. ಸುಬುದ್ಧಿಃ ಡ್ಯಾಶ್ ಪಶ್ಯತಿ. ಸುಬುದ್ಧಿಃ ಕ್ಷೇತ್ರಪಾಲಃ ಇದೆ ಅಲ್ಲಿ, ನೀವೇನು ಬರಿಬೇಕು? ಕ್ಷೇತ್ರಪಾಲಂ ಪಶ್ಯತಿ. ನಾರಾಯಣ ಪಂಡಿತಃ ಡ್ಯಾಶ್ ಅಲಿಖತ್. ನಾರಾಯಣ ಪಂಡಿತಃ ಹಿತೋಪದೇಶಂ. ದೇಶಃ ಇತ್ತು ಅಲ್ಲಿ, ಪ್ರಥಮ ವಿಭಕ್ತಿಯಲ್ಲಿ ಕೊಟ್ಟಿದ್ರು. ದ್ವಿತೀಯ ವಿಭಕ್ತಿಯಲ್ಲಿ ಏನಾಗ್ತದೆ? ಹಿತೋಪದೇಶಂ. ದೇವಃ ಭಕ್ತಾನ್ ಪಾಲಯತಿ. ಅಲ್ಲಿ ಭಕ್ತಾಹ ಇದೆ, ಬಹುವಚನ ಇದೆ. ನೀವೇನ್ ಬರಿಬೇಕು? ನೀವು ಕೂಡ ಬಹುವಚನ ಬರಿಬೇಕು. ಭಕ್ತಂ, ಭಕ್ತೌ, ಭಕ್ತಾನ್. ದೇವಃ ಭಕ್ತಾನ್ ಪಾಲಯತಿ, ದ್ವಿತೀಯ ವಿಭಕ್ತಿ ಬಹುವಚನ ರೂಪ. ಶಿಷ್ಯಃ ಗುರುಂ ನಮತಿ. ಗುರು ಇದೆ, ನೀವು ಗುರುಂ, ಶಿಷ್ಯಃ ಗುರುಂ ನಮತಿ. ಇವಿಷ್ಟು ಕಾರ್ಯಕಲಾಪಗಳು. ಇಲ್ಲಿಗೆ ಕೇನವಾ ಮೈತ್ರಿ ಪಾಠದ ಪ್ರಶ್ನೋತ್ತರ ಮುಗೀತು. ಧನ್ಯವಾದ ಛಾತ್ರಾಃ. ವಯಂ ಪುನರ್ಮಿಲಾಮ.